ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ಸಮಸ್ತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಎನ್ಎಸ್ ಬೋಸರಾಜ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಸಭಾನಾಯಕರು, ಕರ್ನಾಟಕ ವಿಧಾನ ಪರಿಷತ್ತು. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಸನಗೌಡ ದದ್ದಲ್, ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ರವೀಂದ್ರ ಜಾಲ್ದರ್, ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸಾಜಿದ್ ಸಮೀರ್, ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಮಹಮ್ಮದ್ ಶಾಲಂ, ಮಾಜಿ ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಿ ರಮೇಶ್, ನೂತನ ನಗರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಭಾಗ, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು: ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ನಾಗ ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು: ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ನಾಗ ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ. ನಿಸ್ವಾರ್ಥ ಪ್ರಾಮಾಣಿಕತೆ, ಕಳಕಳಿಯಿಂದ ಮಾತ್ರ ಸಹಕಾರ ಸಂಘದ ಉಳಿಯಲು ಸಾಧ್ಯ. ಡಾ. ಶರಣಪ್ರಕಾಶ್ ಪಾಟೀಲ್. ಜಿಲ್ಲೆಯಲ್ಲಿ ಬರ ಪ್ರದೇಶಕ್ಕೆ ಸಚಿವ ಶರಣಪ್ರಕಾಶ್ ಭೇಟಿ, ಪರಿಶೀಲನೆ. ಮಳೆಯಿಂದ 5100 ಹೆಕ್ಟೇರ್ ಭತ್ತ, ಮಳೆ ಇಲ್ಲದೆ 2,15,000 ಹೆಕ್ಟೇರ್ ಮುಂಗಾರು ಬೆಳೆ ಹಾನಿ. ರೈತ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಬೆಂಗಳೂರಿನಲ್ಲಿ ನವೆಂಬರ್ 26ರಿಂದ 3 ದಿನ ರಾಜಭವನ್ ಚಲೋ ಮಹಾಧರಣಿ. ಚಾಮರಸ್ಮಾಲಿ ಪಾಟೀಲ್.
ಪ್ರಸಾದ್ ಕೊಲೆ ಖಂಡಿಸಿ ನವೆಂಬರ್ 16ರಂದು ಮಾನ್ವಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಎಂ ವಿರೂಪಾಕ್ಷಿ. ಮತ್ತು ಸಾಲಬಾಧೆ, ರೈತ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ. ವಾರ್ತೆಗಳ ವಿವರ. ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ವಿಫಲ ಅವಕಾಶಗಳಿದ್ದು ಪ್ರಾಮಾಣಿಕತೆ, ನಿಸ್ವಾರ್ಥತೆ ಹಾಗೂ ಕಳಕಳಿಯಿಂದ ಎಲ್ಲರೂ ಕೈ ಜೋಡಿಸಿ ಕಾರ್ಯನಿರ್ವಹಿಸಿದಾಗ ಯಶಸ್ವಿಯಾಗಲು ಸಾಧ್ಯವೆಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಸಹಕಾರಿ ಕ್ಷೇತ್ರದ ಬೆಳವಣಿಗೆ ವಿಫಲ ಅವಕಾಶಗಳು ಇದ್ದು ಪ್ರಾಮಾಣಿಕತೆ, ನಿಸ್ವಾರ್ಥ ಹಾಗೂ ಕಳಕಳಿಯಿಂದ ಎಲ್ಲರೂ ಕೈ ಜೋಡಿಸಿ ಕಾರ್ಯನಿರ್ವಹಿಸಿದಾಗ ಯಶಸ್ವಿಯಾಗಲು ಸಾಧ್ಯವೆಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ರಾಯಚೂರು ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ 70ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಗದುಗಿನ ಸಿದ್ದನಗೌಡ ಪಾಟೀಲ್ ಇವರು ಪ್ರಾರಂಭಿಸಿರುವ ಸಹಕಾರಿ ಚಳವಳಿ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿಚ್ಚಿನಂತೆ ಬೆಳೆದು ನಿಂತಿದೆ. ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ ಎಲ್ಲೆಡೆಯೂ ಸಹಕಾರಿ ಚಳವಳಿ ಅಭಿವೃದ್ಧಿಯತ್ತ ಹೆಜ್ಜೆ ಇಟ್ಟಿದೆ. ಕಾಲಕ್ರಮೇಣ ಸ್ವಾರ್ಥ ಸೇರಿಕೊಂಡು ಅನೇಕ ಹೆಸರಾಂತ ಸಹಕಾರಿ ಸಂಘಗಳು ವಿನಾಶದತ್ತ ಹೋಗಿವೆ. ನೈತಿಕತೆ ಅಧಪತನ ತಾಂಡವಾಡುತ್ತಿರುವಾಗ ಸಹಕಾರಿ ಸಂಘಗಳು ಅಧಪತನದ ಹಾದಿ ಹಿಡಿದಿರುವುದು ಕಳವಳಕಾರಿ. ಯುವಕರು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಲು, ಸಮಾಜಕ್ಕೆ ಸೇವೆ ಸಲ್ಲಿಸಲು ಸಮಾನತೆಯಿಂದ ಎಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸುವ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಬೇಕಿದೆ. ಹಿರಿಯ ಸಹಕಾರಿಗಳು ಯುವಕರಿಗೆ ಮಾರ್ಗದರ್ಶನ ನೀಡಿ ಮಾದರಿಯ ಸಹಕಾರಿ ಸಂಘಗಳು ಹೆಚ್ಚು ಹೆಚ್ಚು ಹುಟ್ಟಿಗೆ ಕಾರಣವಾಗಬೇಕಿದೆ ಎಂದರು. ಕೇವಲ ಸೇವೆಗೆ ಸಹಕಾರಿ ಸಂಘಗಳು ಸೀಮಿತವಾಗದೆ ಹೊಸ ಹೊಸ ಯೋಜನೆಗಳ ಮೂಲಕ ವ್ಯಾಪಾರಿ ದೃಷ್ಟಿಯಿಂದಲೂ ಯೋಚಿಸಬೇಕಿದೆ. ಪ್ರತಿ ಕುಟುಂಬದ ಆದಾಯ ಹೆಚ್ಚಿಸಲು ಸಹಕಾರಿ ಸಂಘಗಳಿಂದ ಮಾತ್ರ ಸಾಧ್ಯವಿದೆ. ಪ್ರತಿ ಕುಟುಂಬದ ಆರ್ಥಿಕ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿಯಾಗಲಿದೆ. ಅನೇಕ ಸಹಕಾರಿಗಳ ನಿರಂತರ ನಿಸ್ವಾರ್ಥ ಪ್ರಯತ್ನ ಯಶಸ್ವಿಗೆ ಕಾರಣವಾಗಿದೆ ಎಂದರು. ಮಾಡ್ತಾಯಿರ್ತಕ್ಕಂಥದ್ದು ಈ ಒಂದು ಒಳ್ಳೆಯ ಸಂತೋಷದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಅಂದರೆ ಈಗ ಹಿಂದೆ ಇರ್ತಕ್ಕಂಥ ಪರಿಶ್ರಮ ನಾಡಗೌಡವರಾಗಿರ್ಬೋದು, ವಿಶ್ವನಾಥರಾಗಿರ್ಬೋದು, ಮತ್ತು ಅನೇಕ ವಿಜಯಕುಮಾರ್ ಎಂದು ಸೇರಿ ರಾಯಚೂರಲ್ಲಿ ಈ ಸಹಕಾರ ಸತ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಸುದ್ದಿ. ಈ ಸಹಕಾರಿ ಕ್ಷೇತ್ರ ಇದಕ್ಕೆ ಭಾಳ ದೊಡ್ಡ ವ್ಯಾಪ್ತಿ ಇದೆ. ಸ್ಕೈದಲ್ಲಿ ನನಗೆ
ಈ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಇವತ್ತು ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಮ್ಮದೇ ನಾಡಿನಲ್ಲಿ ನಮ್ಮದೇ ರಾಜ್ಯದಲ್ಲಿ ಸಿದ್ದನಗೌಡರು ಗದಗಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಸಹಕಾರ ಚಳವಳಿ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಬಹಳ ದೊಡ್ಡ ಬಾಳ್ಮಿಂಚಿನಂತೆ ಬಹಳ ದೊಡ್ಡ ಬದಲಾವಣೆ ಸಮಾಜದಲ್ಲಿ ಮಾಡಲಿಕ್ಕೆ ಸರ್ಕಾರಿ ಸಂಸ್ಥೆಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸಿವೆ. ವಿಶೇಷವಾಗಿ ಗುಜರಾತ್ ಇರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಶಕ್ತಿ ಈ ಸರ್ಕಾರಿ ಕ್ಷೇತ್ರಕ್ಕೆ ಇದೆ. ಇದಕ್ಕೆ ಒಂದು ಬಹಳ ದೊಡ್ಡ ಶಕ್ತಿ ಏನಂತಂದರೆ ಇದರಲ್ಲಿ ಸಮಾನತೆ ಇದೆ. ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು. ನಾವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಯಾರೋ ಒಬ್ಬರು ಮುಖ್ಯಸ್ಥರಾಗಿರ್ತಾರೆ, ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಆ ಭಾವನೆ ಇರ್ತದೆ. ಆದರೆ ಸರ್ಕಾರಿ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಎಲ್ಲರೂ ಸಹಭಾಗಿತ್ವದಲ್ಲಿ ಸಮಾನವಾಗಿ ನಮ್ಮಷ್ಟು ನಮ್ಮನ್ನು ನಾವು ಒಬ್ಬರನ್ನ ವಿಶ್ವಾಸ ಮಾಡಿ ಒಂದು ಸರ್ಕಾರಿ ಸಂಘ ಕಟ್ಟಿ ಎಲ್ಲ ಇದು ಬಹಳ ದೊಡ್ಡ ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ಯಾವುದೇ ಸರ್ಕಾರಿ ಕ್ಷೇತ್ರ ಬೆಳಿಬೇಕು, ಯಾವುದೇ ಸರ್ಕಾರಿ ಸಂಸ್ಥೆ ಬೆಳಿಬೇಕು ಅಂತಂದರೆ ಮೂಲಭೂತವಾಗಿ ಅದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದೆ. ಮೊದಲನೇದು ಪ್ರಾಮಾಣಿಕತೆ, ಎರಡನೇದು ನಿಸ್ವಾರ್ಥತೆ, ಮೂರನೇದು ಸಮಾಜದ ಬಗ್ಗೆ ಕಲ್ಪನೆ. ಈ ಮೂರು ಇದ್ರೆ ಮಾತ್ರ ಇವತ್ತು ಆ ಸರ್ಕಾರಿ ಸಂಘ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಕ್ರಮೇಣವಾಗಿ ಹಿಂದೆ ಯಾವ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಸಂಘಗಳು ಬೆಳೆದು ನಿಂತಿದ್ವು, ಕಾಲಕ್ರಮೇಣ ಅವುಗಳೆಲ್ಲ ನಶಿಸಿ ಹೋಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಅದು ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅನೇಕ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಸರ್ಕಾರಿ ಸಂಘಗಳು ಈಗ ನಶಿಸಿ ಯಾಕೆ ಹೋಗ್ತಾ ಇದ್ದಾವೆ ಅಂತಂದರೆ ಅದರಲ್ಲಿ ಸ್ವಾರ್ಥ ಅಂತಕ್ಕಂಥದ್ದು ಬಂದಾಗ ಮಾತ್ರ ಸಂಸ್ಥೆಯನ್ನು ಹಾಳಾಗಲಿಕ್ಕೆ ಸಾಧ್ಯ. ಎಲ್ಲಿ ಪ್ರಾಮಾಣಿಕತೆ ನಿಸ್ವಾರ್ಥ ಭಾವ ಇದೆ ಆ ಸರ್ಕಾರಿ ಸಂಘ ಎಂದೂ ಕೂಡ ಅಳಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದರಲ್ಲಿ ಎಲ್ಲರೂ ಸಹಭಾಗಿತ್ವವಿದೆ. ಎಲ್ಲರನ್ನ ತೆಗೆದುಕೊಂಡು ಪ್ರೀತಿ ವಿಶ್ವಾಸದಿಂದ ಆ ಸಂಸ್ಥೆ ಕಟ್ಟಿ ಎಲ್ಲ ಸಂಘದ ಸದಸ್ಯರಿಗೆ ಮತ್ತು ಸಾರ್ವಜನಿಕವಾಗಿ ಅದರಿಂದ ಲಾಭ ಕಲ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ಇವತ್ತು ಬ್ಯಾಂಕ್ಗಳು, ಅನೇಕ ಸಕ್ಕರೆ ಕಾರ್ಖಾನೆಗಳು, ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳು ಬೆಳೆದು ಹೆಮ್ಮರವಾಗಿ ನಿಂತಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಮತ್ತು ಕಾಲಕ್ರಮೇಣ ಎಲ್ಲ ರಂಗದಲ್ಲಿ ಏನು ನಮ್ಮ ನೈತಿಕ ಅಧಿಪತನ ಆಗ್ತಾ ಇದೆಯಲ್ಲ, ಅದರಂತೆ ಕೂಡ ಅನೇಕ ಸಂಘ ಸಂಸ್ಥೆಗಳು ಅಧಿಪತನ ಆಗಿದ್ದು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ನಮ್ಮ ಯುವಕರಿಗೆ ಒಂದು ಬಹಳ ದೊಡ್ಡ ಚಾಲೆಂಜ್ ಇದೆ. ಯಾಕಂದರೆ ಸರ್ಕಾರಿ ಕ್ಷೇತ್ರ ಇದೊಂದು ಅಸ್ತ್ರ ಇದ್ದಂಗೆ, ಇದೊಂದು ವೆಹಿಕಲ್ ಇದ್ದಂಗೆ. ಏನಂದರೆ ನಮ್ಮ ಸಾಧನೆಯನ್ನು ಮಾಡಲಿಕ್ಕೆ ನಾವು ಉಪಯೋಗ ಮಾಡತಕ್ಕಂಥ ಒಂದು ಒಳ್ಳೆಯ ಅಸ್ತ್ರ ಇದ್ದಂಗೆ. ಅದನ್ನು ಉಪಯೋಗ ಮಾಡಬೇಕು ಅಂತಂದರೆ ನಾವು ಸಂಘಗಳನ್ನು ಕಟ್ಟಿ ಇವತ್ತು ಅದರಲ್ಲಿ ನಾವು ಕೇವಲ ಸೇವೆ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ, ಅಲ್ಲಿ ಲಾಭಾಂಶ ಕೂಡ ಬೇಕು ಅಂತ ಮಾಡ್ಬೋದು ಹೇಳಿದ್ರು. ಅದರಂತೆ ಅದು ನಿಜ. ಲಾಭದಾಯಕವಾಗಿರ್ತಕ್ಕಂಥ ಸಂಘ ಆದ್ರೇ ಕೂಡ ಅದು ಸಸ್ಟೈನ್ ಆಗಲಿಕ್ಕೆ, ಎಕನಾಮಿಕಲಿ ವಯಬಲ್ ಆಗಲಿಕ್ಕೆ ಸಾಧ್ಯ ಇದೆ. ಬಟ್ ಅದರ ಜೊತೆಯಲ್ಲಿ ಹೊಸ ಒಂದು ಪ್ರಯತ್ನ ಕೂಡ ಅವಶ್ಯಕತೆ ಇದೆ. ಈಗ ಸಾಕಷ್ಟು ಅವಕಾಶಗಳಿವೆ. ಇವತ್ತು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಇವತ್ತು ಸಾಕಷ್ಟು ನಮ್ಮ ವಿಶೇಷವಾಗಿ ಹೆಣ್ಣುಮಕ್ಕಳು ಸ್ವಸಹಾಯ ಸಂಘಗಳನ್ನು ಕಟ್ಟಿ ಅನೇಕ ಚಟುವಟಿಕೆಗಳಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ ಇವತ್ತು ಏನು ನಾವು ಲೈವ್ಲಿಹುಡ್ ಮಿಷನ್ ಅಂತಕ್ಕಂಥದ್ದನ್ನು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆಗಿರ್ಬೋದು, ಅರ್ಬನ್ ಲೈವ್ಲಿಹುಡ್ ಮಿಷನ್ ಆಗಿರ್ಬೋದು, ಸಂಘಗಳ
ಒಳ್ಳೆಯದನ್ನು ಮಾಡ್ತಕ್ಕಂಥ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಮಾತನಾಡಿ, ಸಹಕಾರಿ ಚಳವಳಿಯಲ್ಲಿ ಹೆಚ್ಚು ಜನರು ತೊಡಗಿಸಿಕೊಳ್ಳುವ ಅವಶ್ಯಕತೆ ಇದೆ. ಹೊಸ ಜನರು ಸದಸ್ಯ ಪಡೆಯುವುದರಿಂದ ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಸಾಧ್ಯವಿದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಸಹಕಾರಿ ರಂಗಕ್ಕೆ ಹೆಚ್ಚು ಒತ್ತು ನೀಡಲು ಸರ್ಕಾರ ಮುಂದಾಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಚಿಂತನೆಗಳು, ಪ್ರಯೋಗಗಳು ನಡೆದು ಜನರನ್ನು ತಲುಪಿಸಬೇಕಿದೆ ಎಂದರು. ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದಿಂದ ಪ್ರಾರಂಭಿಸಿದಂಥ ಒಂದು ಸಂದರ್ಭವನ್ನು ನಾವೆಲ್ಲರೂ ಗಮನಿಸಬೇಕಾಗ್ತದೆ. ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪ್ರಥಮ ಪ್ರಧಾನಿ ಆಗಿರ್ತಕ್ಕಂಥ ಜವಾಹರಲಾಲ್ ನೆಹರು ಅವರು ಪಂಚವರ್ಷಗಳ ಮುಖಾಂತರ ದೇಶದ ಅಭಿವೃದ್ಧಿಗಾಗಿ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಹಕಾರ ರಂಗ ಸಹಿತ ಒಂದಾಗಿದೆ. ಹಾಗಾಗಿ ಅವರ ನೆನಪಕ್ಕಾಗಿ ಪ್ರತಿ ವರ್ಷ 14ನೇ ತಾರೀಕಿನಿಂದ ಒಂದು ವಾರದ ಕಾಲ ಈ ಸಪ್ತಾಹ ನಡೆದಿದ್ದಲ್ಲಿ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಈ ಸಹಕಾರ ರಂಗವನ್ನು ಬೆಳೆಸುವಂಥ ಚಿಂತನ ಮಂಥನ ಇರ್ತಕ್ಕಂಥ ಒಂದು ಅವಕಾಶ ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತದೆ. ಈ ದಿಶೆಯಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ನಾವು ತೋರಿಸಿದಂತೆ 46 ಸಹಕಾರ ಸಂಘಗಳು, ಅದರ ಜೊತೆಯಲ್ಲಿ 2,30,00,000 ಅಂದಾಜು ಇದರಲ್ಲಿ ಸದಸ್ಯರಾಗಿ ರಾಜ್ಯದಲ್ಲಿ ಸಹಕಾರ ಸಂಘ ಕೆಲವೇ ವರ್ಷಗಳಲ್ಲಿ ಅತ್ಯಂತ ಉತ್ತಮವಾದಂಥ ಸಾಧನೆ ಮಾಡಿದೆ. ಸೊ ಆ ದಿಶೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ನಾವು ಹಿಂದುಳಿದಿದೆ. ಈಗಲೂ ಸದಸ್ಯತ್ವ ನೋಂದಣಿಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಸಹಕಾರದಲ್ಲಿರ್ತಕ್ಕಂಥ ಎಲ್ಲ ಅನೇಕ ಉತ್ಸಾಹಗಳು, ಯುವಕರಾಗಿರ್ತಕ್ಕಂಥವರೆಲ್ಲ ಇವತ್ತು ಈ ಸಹಕಾರವನ್ನು ನಡೆಸ್ತಕ್ಕಂಥ ಒಂದು ಪ್ರಯತ್ನ ಈ ಭಾಗದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಬರುವಂಥ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬೇರೆ ವಿಭಾಗಗಳಿರ್ತಕ್ಕಂಥ ರೀತಿಯಲ್ಲಿ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು. ಕಾರಣಾಂತರದಿಂದ ನಾವು ಸದಸ್ಯತ್ವವನ್ನು ಹೆಚ್ಚು ಮಾಡುವಂಥ ಒಂದು ಪ್ರಯತ್ನದಲ್ಲಿ ನಾವು ಹೆಚ್ಚಿನ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಅದನ್ನು ನಾವು ಮುಂದುವರಿಸಿದಾಗ ಮಾತ್ರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯರಿಗೆ ಈ ಸಹಕಾರದಿಂದ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಸಹಕಾರಗಳು ಕಳೆದ 25 ವರ್ಷದ ಹಿಂದೆ ಈ ಭಾಗದಲ್ಲಿ ನೋಡಿದಾಗ 20 ವರ್ಷಗಳಿಂದ ಈ ಭಾಗ ಇತ್ತೀಚೆಗಿರತಕ್ಕಂಥ ಸಹಕಾರದಲ್ಲಿ ಬೆಳವಣಿಗೆ ನೋಡಿದಾಗ ಸಾಕಷ್ಟು ಸಂತೋಷ ಅನಿಸ್ತದೆ. ಅನೇಕ ಹಿರಿಯರು ಇವತ್ತು ಸನ್ಮಾನಿಸಿದ್ದಾರೆ. ಈ ಭಾಗದಲ್ಲಿರ್ತಕ್ಕಂಥ ಇರ್ಬೋದು, ಇತರ ಮುಖಂಡರಿರ್ಬೋದು, ಅವರೆಲ್ಲರೂ ಸಹಿತ ಆ ಕಾಲದಲ್ಲಿ ಈ ಸಹಕಾರದಲ್ಲಿ ಜಿಲ್ಲಾ ಬ್ಯಾಂಕಿನ ಸದಸ್ಯ ಡೈರೆಕ್ಟರಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಸಹಕಾರ ಸಂಘ ಹುಟ್ಟಾಡುವಂಥ ಪ್ರಯತ್ನಗಳು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದು ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ವಿಭಾಗದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಪ್ರದೇಶದಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಇವತ್ತು ಅಮೂಲ್ಯವಾಗಿ ಇಡೀ ದೇಶದಲ್ಲೇ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ KMF ಇವತ್ತು ನಾಲ್ಕು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. KMF ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ರಾಯಚೂರಿನಿಂದ ಅಗ್ರೋಪ್ರದೇಶ ಮುಖಾಂತರ ಪ್ರಾರಂಭ ಆಗಿದೆ. ಅವತ್ತು ನಾನು ಅದರಲ್ಲಿ ಒಬ್ಬ ಡೈರೆಕ್ಟ್ ನಾನು ಬಸವರಾಜ್ ಅವರು ಪ್ರಥಮ ಭಾಗದಲ್ಲಿ ಡೈರೆಕ್ಟರಾಗಿದ್ದರು. ನಾವೆಲ್ಲ ಶೇರ್ ಕಲೆಕ್ಟ್ ಮಾಡಿ ಚಂದ್ರರಾಜ್ ಪಾಟೀಲ್ ಅವರು ಸಭಾಪತಿಯನ್ನು ಅಧ್ಯಕ್ಷನಾಗಿ ಮಾಡಿ, ಬೆಂಜಮಿನ್ ಅಂತ ಅಧಿಕಾರಿಗಳಾಗಿ MBAನಾಗಿ ಮಾಡಿ ಆ ಕರ್ನಾಟಕ ಅಗ್ರೋಪ್ರದೇಶ ರಾಯಚೂರಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರದಿಂದ ಜನಸಾಮಾನ್ಯರಿಗೆ ಅನುಕೂಲವಾದ ವಾತಾವರಣ ನಿರ್ಮಾಣ ಮಾಡಬೇಕಂದ್ರೆ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಮಾಂತರ ಇರ್ತಕ್ಕಂಥ ಬಡವರ್ಗ ಸಾಮಾನ್ಯ ರೈತರ ಸಂಘದಲ್ಲಿ ಸದಸ್ಯರು ಮಾಡಿ ಅವರ ಮುಖಾಂತರ ಇವತ್ತು ಗ್ರಾಮಾಂತರ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಪ್ರೋತ್ಸಾಹಿಸಿ ಪ್ರತಿಯೊಬ್ಬ ಸಾಮಾನ್ಯ ಸಹಿತ ಈ ಸರ್ಕಾರದ ಮುಖಾಂತರ ಅನುಕೂಲ ಆಗಲಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಯುವಕಾರ ಸಂಸ್ಥೆಗಳ ಪಾತ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಅದರ ಗುರಿಗಳು ಅನ್ನುವ ವಿಷಯದ ಬಗ್ಗೆ ಮಾತನಾಡ್ತಾರೆ. ಮತ್ತು ಅದಕ್ಕೆ ಅವಕಾಶಗಳು ಕಡಿಮೆ ಆಗ್ತವೆ. ಯಾಕಂದರೆ ವೇದಿಕೆ ಮೇಲಿರುವ ಸಚಿವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುವುದರಿಂದ ಸಹಕಾರ ಕ್ಷೇತ್ರ ಆಡು ಮುಟ್ಟದ ಗಿಡವಿಲ್ಲ. ಸಹಕಾರಿ ಕ್ಷೇತ್ರ ಪ್ರವೇಶಿಸುವ ರಂಗಗಳೇ ಎಲ್ಲ ರಂಗಗಳಲ್ಲಿ ಸಹಕಾರಿ ಕ್ಷೇತ್ರ. ನಿಮ್ಮ ಬಾಂಬೆಗೆ ಹೋದರೆ ಟ್ರೈನ್ನಲ್ಲಿ ಆಫೀಸ್ಗಳಿಗೆ ಫುಡ್ ಸಪ್ಲೈ ಮಾಡುವಂಥ ಸಹಕಾರಿ ಸಂಘಗಳು.
ಇಂಥ ಕ್ಷೇತ್ರದಲ್ಲಿ ಸಹಕಾರಿ ರಂಗ ಇಲ್ಲ ಅಂತ ಹೇಳಬೇಕಾಗಿದೆ. ಎಲ್ಲ ರಂಗಗಳಲ್ಲಿ ಸಹಕಾರಿ ಕ್ಷೇತ್ರ ಇದೆ. ನಾನು ನಿನಗಾಗಿ, ಎಲ್ಲರೂ ನನಗಾಗಿ ಅನ್ನುವ ಎರಡು ಕೈಗಳ ಗುರುತೇನಿದೆ, ಅದು ಸಹಕಾರದ ಹೆಗ್ಗುರುತು. ಎಲ್ಲರೂ ಕೂಡಿ ಮಾಡುವ ಕೆಲಸ ಫಲವನ್ನು ಕೊಡುತ್ತದೆ ಅನ್ನೋ ಉದ್ದೇಶದಿಂದ ಇವತ್ತು ಮೊಟ್ಟ ಮೊದಲ ಸಹಕಾರಿ ಸಂಘವನ್ನು ಕರ್ನಾಟಕದಲ್ಲಿ ಬಹಳ ದಿನಗಳ ಹಿಂದೆ ಸ್ಥಾಪನೆ ಮಾಡಿದ ನಮ್ಮ ಬದುಕಿನ ಎಸ್ ಪಾಟೀಲ್ ಮೊದಲ ಸಂಘವನ್ನು ಇಡೀ ದೇಶದಲ್ಲಿ ಸ್ಥಾಪನೆ ಮಾಡಿದ ಹೆಗ್ಗಳಿಕೆ. ನಮ್ಮ ರಾಜ್ಯದಿಂದಲೇ ಪ್ರಾರಂಭ ಆಗಿದೆ ಸಹಕಾರಿ ಮೂವ್ಮೆಂಟ್. ಇವತ್ತು ಗುಜರಾತ್ ಬೆಳೆದಿದ್ರು ಸಹಕಾರ ಇಲ್ಲಿ ಆ ಕಾಲದಲ್ಲಿ ಪ್ರಾರಂಭ ಮಾಡಿದ ಇತಿಹಾಸ ನಮ್ಮ ರಾಜ್ಯದ ಸಹಕಾರಿ ಸಂಸ್ಥೆಗಳಿಗಿದೆ. ಹಾಗಾಗಿ ಸಹಕಾರಿ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಆದರೂ ಕೂಡ ಇನ್ನೂ ಅದರ ಉಪಯೋಗ ಬಹಳಷ್ಟು ಜನರಿಗೆ ತಲುಪುತ್ತಾ ಇದೆ. ಇವತ್ತು ಲೆಂಡಿಂಗ್ ಬ್ಯಾಂಕ್ಸ್ಗಳು ಬಹಳ ಆದರೆ ನನಗನಿಸಿದ ಮಟ್ಟಿಗೆ ನಾವು 10% ಕೃಷಿಕರಿಗೆ ಸಾಲ ಕೊಡೋದಕ್ಕೂ ಆಗಿಲ್ಲ. ವಿ ಆರ್ ನಾಟ್ ಕ್ರಾಸ್ 10% ಆಗಿಲ್ಲ. ಇವತ್ತು ಪ್ರೈವೇಟ್ ಬ್ಯಾಂಕ್ನಲ್ಲಿ ಸಾಲ ಪಡೆದು ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ. ಆದರೂ ಇನ್ನೂ ಹೆಚ್ಚು ಒತ್ತುಗಳನ್ನ ಈಗ ಫ್ಯಾಕ್ಸ್ಗಳಿಗೆ, ನಾನು ಮೊನ್ನೆ ದಿನ ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಯಲ್ಲಿ ಒಂದು ಭಾರತೀಯ ಬೀಜ ಸಂಸ್ಕರಣೆ ಸಮಿತಿ ಅನ್ನುವ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಈ ಬೀಜಗಳಲ್ಲಿ ನಾವು ಗುಣಮಟ್ಟದ ಬೀಜಗಳನ್ನು ತಯಾರಿಸಿ ಕೊಡಬೇಕು. ಅದಕ್ಕೆ ಎಲ್ಲ ಸಹಕಾರಿಗಳು ಅದರ ಸದಸ್ಯತ್ವವನ್ನು ಪಡಿಬೇಕು ಅನ್ನೋದಕ್ಕೆ ಹಿರಿಯ ಸಹಕಾರಿಗಳಾದ ವಿರುಪನಗೌಡ ಇಟಗಿ, ಮಲ್ಲನಗೌಡ ಮಟ್ಟೂರು, ಮಲ್ಲಪ್ಪ ಪಾಟೀಲ್, ಎನ್ವಿ ಪಾಟೀಲ್, ಮಂಜುಳಾ ಪಾಟೀಲ್ ಸಿಂಧನೂರು ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅನೇಕ ಸಹಕಾರಿ ಸಂಘಗಳನ್ನು ಸಹ ಗೌರವಿಸಲಾಯಿತು. ವೇದಿಕೆಯಲ್ಲಿ ಶಾಸಕರುಗಳಾದ ಹಂಪನಗೌಡ ಬಾದರ್ಲಿ, ಹಂಪಯ್ಯ ನಾಯಕ್, ಬಸನಗೌಡ ದದ್ದಲ್, ಕರಿಯಮ್ಮ ನಾಯಕ್ ಚಿಂತಲಕುಂಟಿ, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ್, ಮಹಾಂತೇಶ್ ಪಾಟೀಲ್ ಆತನೂರು, ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ವಿಜಯಕುಮಾರ್ ಶಾವಂತಗೇರಿ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್, ಉಪಾಧ್ಯಕ್ಷ ಬಶೀರುದ್ದೀನ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಡ್ವೆ, ಸಹಕಾರ ಸಂಘಗಳ ಅಪರ ನಿಬಂಧಕ ಎಚ್ ಬಾಲಶ್ರೀಕರ್, ರಾಜ್ಯ ಸಹಕಾರ ಮಹಾಮಂಡಲದ ವ್ಯವಸ್ಥಾಪಕ ನಿರ್ದೇಶಕ ಕೆಎಸ್ ನವೀನ್, ಎಣ್ಣೆ ಬೀಜ ಬೆಳೆಗಾರರ ಸಂಘ ಜಿಸಿ ರೆಡ್ಡಿ, ಸಹಕಾರ ಗ್ರಾಹಕ ಮಹಾಮಂಡಳದ ಅಪರ ನಿಬಂಧಕ ಡಾ ಗುರುಸ್ವಾಮಿ, ಪಟ್ಟಣ ಸಹಕಾರ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪುಂಡಲಿಕರ್ ಕೆರೂರ್, ಜಿಲ್ಲಾ ಸಹಕಾರಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಐಎಸ್ ಗಿರ್ರೆಡ್ಡಿ ಸೇರಿದಂತೆ ಅನೇಕ ಸಹಕಾರಿಗಳು ಉಪಸ್ಥಿತರಿದ್ದರು. ಇತ್ತೀಚೆಗೆ ಸುರಿದ ಮಳೆಗೆ 5,100,000 ಹೆಕ್ಟೇರ್ ಭತ್ತ ಹಾನಿ, ಮಳೆ ಇಲ್ಲದೆ ಸುಮಾರು 2,15,000 ಹೆಕ್ಟೇರ್ ಮುಂಗಾರು ಬೆಳೆಗಳು ಹಾನಿಯಾಗಿದ್ದು, ಕೇಂದ್ರಕ್ಕೆ 17,000 ಕೋಟಿ ಬರ ಪರಿಹಾರ ಕೇಳಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಇತ್ತೀಚೆಗೆ ಸುರಿದ ಮಳೆಗೆ 5,100 ಹೆಕ್ಟೇರ್ ಭತ್ತ ಹಾನಿ, ಮಳೆ ಇಲ್ಲದೆ ಸುಮಾರು 2,15,000 ಹೆಕ್ಟೇರ್ ಮುಂಗಾರು ಬೆಳೆಗಳು ಹಾನಿಯಾಗಿದ್ದು, ಕೇಂದ್ರಕ್ಕೆ 17,000 ಕೋಟಿ ಬರ ಪರಿಹಾರ ಕೇಳಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ತಾಲೂಕಿನ ಗೋನಾಳ ಗ್ರಾಮದಲ್ಲಿ ಬರ ಪರಿಶೀಲನೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ಬರಗಾಲ ಬೆಳೆ ಸಮೀಕ್ಷೆ ನಡೆಸಲಾಗುತ್ತದೆ. ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇವೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಿಂದಾಗಿ ಹಾಗೂ ಮಳೆಯಾಗದೇ ಇರುವುದರಿಂದ ಬರದಿಂದ ಸಾಕಷ್ಟು ನಷ್ಟವಾಗಿದೆ ಎಂದರು. ರೈತರ ಹೊಲದಲ್ಲಿ ರೈತರೊಂದಿಗೆ ಮಾತನಾಡಿದ್ದೇನೆ. ಬೆಳೆಗೆ ಖರ್ಚು ವೆಚ್ಚ ಮಾಡಿದ ಕುರಿತು ಮಾಹಿತಿ ಪಡೆದಿದ್ದೇವೆ. ತಾಲೂಕು ಸೇರಿದಂತೆ ಜಿಲ್ಲೆಯ ಬೆಳೆ ನಾಶದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ. ಹತ್ತಿ, ತೊಗರಿ, ಸಜ್ಜೆ ಮತ್ತು ಜೋಳ ಬೆಳೆ ವೀಕ್ಷಣೆ ಸಂದರ್ಭದಲ್ಲಿ ಹಾನಿಯಾಗಿದ್ದು ಕಂಡು ಬಂದಿದೆ ಎಂದು ತಿಳಿಸಿದರು. ಇತ್ತೀಚೆಗೆ ಸುರಿದ ಮಳೆಗೆ ಸುಮಾರು 5,100 ಹೆಕ್ಟೇರ್ ಭತ್ತ ಮತ್ತು ಬೆಳೆ ಇಲ್ಲದೆ 2,15,000 ಹೆಕ್ಟೇರ್ ಮುಂಗಾರು ಬೆಳೆ ಹಾನಿಯಾಗಿದೆ. ಹಿಂಗಾರು ಬೆಳೆ ಹಾನಿ ಕುರಿತು ಸಮೀಕ್ಷೆ ನಡೆದಿದೆ ಎಂದರು. ಬರಗಾಲ ಕುರಿತು ಸಂಪೂರ್ಣ ವರದಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿಗೆ ಸೂಚಿಸಿದ್ದೇನೆ. ಕಂದಾಯ ಸಚಿವರ ಜೊತೆ ಮಾತನಾಡಿದ್ದು, ಎಸ್ಡಿಆರ್ಎಫ್ನಲ್ಲಿ ಹಣ ಬಿಡುಗಡೆಗೆ ಕೇಂದ್ರಕ್ಕೆ 17,000 ಕೋಟಿ ಬರ ಪರಿಹಾರ ಕೇಳಿದ್ದೇವೆ ಎಂದು ತಿಳಿಸಿದರು.
ಮುಂದೆ ಹೋದ್ರೆ ಯಾರು ಸಿಗಂಗಿಲ್ಲ. ಹೋಗ್ಬಿಡು ಹೋಗಿಲ್ಲ ಅಂತ ಮಾಡ್ತೇನೆ ಹೋಗ್ಬಿಡು ಹೋಗಿಲ್ಲ ಅಂತ ಮಾಡ್ತೇನೆ ಸಿದ್ಧನೂರು ಮೇಲೆಲ್ಲ ಈ ಕಟ್ಟಿಗೆ ಅಲ್ಲಿ ಅದು ತಗೊಂಡ್ಬಂದು ಇಲ್ಲಿ ಸ್ಟಾರ್ಟ್ ಅಲ್ಲ, ಇದರಲ್ಲಿ ಏನು ಒಂದು ಕಾಳು ಬರಲ್ಲ. ಸರ್ ಅಲ್ಲೇ ಬಿಡ್ಲಿ ಸರ್. ಒಂದು ಕಾಳು ಬರಲ್ಲ. ಏನೇನೇನೇನು ಒಟ್ಟು ಈಗ ಅದು ಮೇವು ಬ್ಯಾಂಕ್ ಒಂದು ಹೇಳ್ಬಿಟ್ಟು ಸರ್, ಮೇವಿನ ಮಾತ್ರ. ಯಾಕಂದ್ರೆ ಈ ದನಕರಗಳಿಗಂತ ನಾವು ಈಗ ಆಕ್ಚುಲಿ ಅಕ್ಟೋಬರ್ ಅಲ್ಲಿ ನಮಗೆ 117 mm ಬರಬೇಕಿತ್ತು ಸರ್ ಮಳೆ. 3 mm ಮಳೆ ಬಂದೆಲ್ಲ ಯಾವ ಮಾಲ್ದಂಡ ಮಳೆ ಬಂದ್ರೆ ನಾಟಿಗೆ ಮಳೆನೇ ಆಗಿಲ್ಲ ಸರ್. ಆಮೇಲೆ ಇದು ಇರ್ತದೆ ಸರ್, ಮಂಜು ಬೀಳ್ತಿರ್ತದೆ. ಒಂದು ಮಳೆ ಆದ್ಮೇಲೆ ಆಯ್ತು ಬಂದ್ರೆ ಕಾಲುವೆ ನಗರಸಭೆ ಸ್ವಯಂ
ಎಲೆಕ್ಷನ್ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದು. ಅಯ್ಯೋ ನಾವು ಇಲ್ಲಿ ಬರ ವೀಕ್ಷಣೆ ಮಾಡಕ್ ಬಂದಿದೀವಿ, ಹತ್ಕೊಂಡು ಏನ್ ಮಾಡ್ತೀರಿ ಮುಂದೆ ಬಂದಾಗ ಹೇಳ್ತೀನಿ ನಾನು. ಯಾವ ವಿಜೇಂದ್ರ ನನಗೆ ಗೊತ್ತಿಲ್ಲ, ಅದ್ ಮುಂದೆ ನೋಡೋಣ. ಅದು ಎಲೆಕ್ಷನ್ ಬಂದಾಗ ಈಗ ಬರ ಇದೆ, ಬರದ ಬಗ್ಗೆ ಮಾತಾಡೋಣ. ಮಾಡಿದ್ರಿ ಮೀನುಗಳು ಸತ್ತಿದೆ, ಅವರು ಮೀನುಗಾರ ಆರೋಪ ಮಾಡ್ತಿರೋದು ಕೆಮಿಕಲ್ ಫಾರ್ಮಾ ಕಂಪನಿ ಫ್ಯಾಕ್ಟರಿಗಳು ರಾತ್ರಿ ಟ್ಯಾಂಕರ್ ಅಲ್ಲಿ. ಈಗ ಇದ್ರ ಬಗ್ಗೆ ನನ್ನ ಗಮನಕ್ಕೆ ಕೆಲವು ಮಂದಿ ಈಗ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಡೆಪ್ಟಿ ಕಮಿಷನರ್ಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅಲ್ಲಿಗೆ ಇನ್ನೊಂದು ಫ್ರೆಶ್ ಆಗಿ ಸ್ಯಾಂಪಲ್ ತೆಗೆದುಕೊಳ್ಳಿಕ್ಕೆ, ಯಾಕಂದ್ರೆ ನಾನೇ ಸ್ವತಃ ಹೋಗಿದ್ದೆ. ಈಗ ಅಲ್ಲಿ ಹೋದಾಗ ಅಲ್ಲಿ ಅನೇಕ ಮೀನುಗಳು ಅದಲ್ಲಿ ತೇಲಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಕಣ್ಣಾರೆ. ಹಾಗಾಗಿ ಅಲ್ಲಿ ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ, ಏನಂದರೆ ಕೆಲವೊಂದು ಸ್ಯಾಂಪಲ್ ತೊಗೊಂಡು ಥರ್ಡ್ ಪಾರ್ಟಿಯಿಂದ ವಾಟರ್ ಅನಾಲಿಸಿಸ್ ಮಾಡಕ್ಕೆ ಹೇಳಿದ್ದೀನಿ. ಅದರಲ್ಲಿ ರಿಪೋರ್ಟು ಕೊಟ್ಟಿದ್ದಾರೆ, ಸಬ್ಮಿಟ್ ಮಾಡಿದ್ದಾರೆ KSPCB. ಅಲ್ಲಿ ಏನು ಅದರಲ್ಲಿ ಏನು ಇಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಥರ್ಡ್ ಪಾರ್ಟಿಯಿಂದ ಮಾಡಿಸ್ತಾ ಇದ್ದೀವಿ. ಈಗ ಕರೆಂಟಿಂದು ಈ ವಿಷಯ ಅವಾಗನೇ ರೇಸ್ ಮಾಡಿದ್ರು, ಸಾಲ್ವ್ ಮಾಡಿದ್ದೀವಿ. ರಾಯಚೂರು ಡಿಸ್ಟಿಕ್ಗೆ ವಿಶೇಷವಾಗಿ ಕರೆಂಟನ್ನು ಕೊಡಿಸ್ತಕ್ಕಂಥದ್ದು ರಾಯಚೂರು ತಾಲೂಕಕ್ಕೆ ಅಡಿಷನಲ್ ಆಗಿ ಕೊಡಿಸಿದ್ದೀವಿ. ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಒಂದು ಬರ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಕುಡಿಯ ನೀರಿನ ಸಮಸ್ಯೆ ಎದುರಾದರೆ ನಾವು ಏನು ಮಾಡಬೇಕು ಅಂತ ಪೂರ್ವಭಾವಿ ಸಿದ್ಧತಾ ಸಭೆ ಈಗಾಗಲೇ ಮಾಡಿ 15 ದಿವಸ ಆಗಿದೆ. ಹಾಗಾಗಿ ಎಲ್ಲ ಮತಕ್ಷೇತ್ರಗಳಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಇದೆ. ಅದಕ್ಕೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದೀವಿ. ಹಾಗಾಗಿ ಏನೇನು ಈಗ ಸದ್ಯಕ್ಕೆ ಯಾವುದೇ ತೊಂದರೆ ಭಾಳ ಕಡೆ ಏನು ಕಂಡಿಲ್ಲ. ಆದರೆ ನಾನು ಎಲ್ಲ ಜಿಲ್ಲಾಡಳಿತಕ್ಕೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಪೂರ್ವಭಾವಿ ಸಿದ್ಧತೆ ಸಭೆ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ನಿಮಗೆ ಕುಡಿಯೋ ನೀರಿನ ನಾವು ಆದ್ಯತೆ ಕೊಟ್ಟಿದ್ದೀವಿ. ಏನಂದರೆ ಫಸ್ಟು ಎಲ್ಲಾದರೂ ನೀರಿನ ಮೂಲ ಕಮ್ಮಿ ಆದರೆ ನೀವು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರದ್ದು ಯಾವುದಾದ್ರೂ ನೀರಿನ ಮೂಲ ಇದ್ದರೆ ಅದು ತೊಗೋಬೇಕು. ಅದು ಆಗಿಲ್ಲ ಅಂದರೆ ಬೋರ್ವೆಲ್ ಡ್ರಿಲ್ ಮಾಡಬೇಕು. ಅದು ಆಗಿಲ್ಲ ಅಂದರೆ ಟ್ಯಾಂಕರ್ ಸಪ್ಲೈ ಮಾಡಬೇಕು. ಈಗ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆ ಆದರೆ ಟ್ಯಾಂಕರಿಂದ ಸಪ್ಲೈ ಮಾಡ್ತೀವಿ. ಈಗ ಬೆಳೆ ವಿಮೆದ ಬಗ್ಗೆನೂ ಕೂಡ ಒಂದು ಸ್ಪಷ್ಟವಾಗಿ DC ಅವರಿಗೆ ಕರೆದು ಅವ್ರಿಗೆ ಮಾತಾಡೋಕ್ಕೂ ಕೂಡ ಹೇಳಿದ್ದೀನಿ. ಈಗ ಇನ್ನೂ ಹಿಂಗಾರಿಂದು ಇನ್ನೂ ಡಿಸೆಂಬರ್ 15ನೇ ತಾರೀಕುವರೆಗೆ ಜೋಳದ್ದು ಇನ್ನೂ ಕೂಡ ಅವರು ಪ್ರೀಮಿಯಂ ಕಟ್ಟೋದಕ್ಕೆ ಅವಕಾಶ ಇದೆ ರೈತರಿಗೆ. ಹಾಗಾಗಿ ರೈತರಿಗೂ ಕೂಡ ಹೇಳಿದ್ದೀವಿ. ಮತ್ತು ಏನು ತೊಗರಿ ಈ ನಮ್ಮ ಭತ್ತ ಏನು ಬಿದ್ದಿದೆಯಲ್ಲ ಅದು ಕ್ಯಾಲಮಿಟಿ, ಇದರಲ್ಲಿ ಕ್ಲೇಮ್ ಮಾಡೋದಕ್ಕೆ ಅವರಿಗೆ 72 hours ಟೈಮ್ ಇತ್ತು. ಅದರಲ್ಲಿ ಅವಾಗ ಅದೇನೋ ಟೋಲ್ ಫ್ರೀ ನಂಬರು ಭಾಳ ಬ್ಯುಸಿ ಆಗಿದೆ ಅನ್ನೋದಕ್ಕೆ ಇವತ್ತು ಕಮಿಷನರ್ ಅವರು ಫಿಸಿಕಲ್ ಆಗಿ ಕಂಪ್ಲೇಂಟ್ ತಗೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಮಾನ್ವಿ ತಾಲೂಕಿನಲ್ಲಿ ಲಾಸ್ಟ್ ಟೈಮ್ ನಿಮ್ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ಎ ವಸಂತಕುಮಾರ್, APMC ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ, ಉಪಾಧ್ಯಕ್ಷ ಬಶೀರ್, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ, ಮುಖಂಡರಾದ ಡಾ ರಜಾಕ್ ಉಸ್ತಾದ್, ಶಿವಪ್ಪ ನಾಯಕ್, ಆಂಜನೇಯ ಕೊಂಬಿನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಬೆಳಕಿನ ಹಬ್ಬವು ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ತಂದುಕೊಡಲಿ. ಎಲ್ಲರ ಮೇಲೂ ತಾಯಿ ಲಕ್ಷ್ಮಿಯ ಕೃಪಾ ಕಟಾಕ್ಷವಿರಲಿ. ಸಮಸ್ತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು NS ಬೋಸರಾಜ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ. ಸಭಾನಾಯಕರು, ಕರ್ನಾಟಕ ವಿಧಾನ ಪರಿಷತ್ತು. ಮನದಲ್ಲಿ ಇರುವ ಕತ್ತಲೆಯನ್ನು ದೂರ ಮಾಡುತ್ತಾ ಸುಖ ಸಂತೋಷವನ್ನು ಹರಸುತ್ತಾ ದೀಪದ ಹಬ್ಬವನ್ನು ಸಂತೋಷದಿಂದ ಆಚರಿಸುವ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಸನಗೌಡ ದದ್ದಲ್, ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ. ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಬೆಳಗ್ಗೆ ನಿನ್ನೊಲುಮೆಯಿಂದ ಹೃದಯದೊಳು ಒಲುಮೆಯ ಗೀತೆ ತೇಲಿ ಬರುತ್ತಿರಲಿ ಎದೆಯಿಂದ ಎದೆಗೆ. ನಿನ್ನ ಪ್ರೀತಿಯ ಗಾಳಿ ಸೋಕಿ ದ್ವೇಷ ಸ್ವಾರ್ಥವ ಹೊರಗೆ ನೂಕಿ
ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ರವೀಂದ್ರ ಜಾಲ್ದರ್, ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸಾಜಿದ್ ಸಮೀರ್, ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಮಹಮ್ಮದ್ ಶಾಲಂ, ಮಾಜಿ ನಗರಸಭೆ ಸದಸ್ಯರು, ರಾಯಚೂರು. ಬೆಳಕಿ ನಿನ್ನೊಲುಮೆಯಿಂದ ಹೃದಯದೊಳು ಒಲುಮೆಯ ಗೀತೆ ತೇಲಿ ಬರುತ್ತಿರಲಿ ಎದೆಯಿಂದ ಎದೆಗೆ, ನಿನ್ನ ಪ್ರೀತಿಯ ಗಾಳಿ ಸೋಕಿ ದ್ವೇಷ ಸ್ವಾರ್ಥವ ಹೊರಗೆ ನೂಕೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಿ ರಮೇಶ್, ನೂತನ ನಗರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಭಾಗ, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಇಂದೇ ಭೇಟಿ ನೀಡಿ. ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ 1 ರೂಪಾಯಿ ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ.
ಯಾವುದೇ ಮಾಡೆಲ್ ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS 125, CT 110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit beside Ganj Kalyana Mandap, Ganj Road, Raichur. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಮನುಷ್ಯನ ಕನಸು ಮನೆ. ಆ ಮನೆ ಒಳ್ಳೆ ಕ್ವಾಲಿಟಿಯಲ್ಲಿ ಕಮ್ಮಿ ರೇಟಲ್ಲಿ ಫುಲ್ ಸ್ಪೇಷಿಯಸ್ ಆಗಿ ಸಿಕ್ಕರೆ ಹೆಂಗಿರ್ತದ ಅಂತ ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಬರ್ರಿ. ರಾಯಲ್ ಮಂದಿ, ರಾಯಚೂರ್ ಮಂದಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಹಾಲ್ ಎಲ್ಲ ಸ್ಪೇಷಿಯಸ್ ಆಗಿ ವಿತ್ ಸೆಮಿ ಫರ್ನಿಚರ್, POP ಎಲ್ಲ ರೆಡಿ ಆವ. ಕಿಚನ್ ನೋಡ್ತೀರಿ ಎಷ್ಟು ದೊಡ್ಡದಾದ, ಹಂಗೆ ಪೂಜಾ ಮನೆನೂ ಅಲ್ಟಿಮೇಟ್ ಕಟ್ಟಾರ. ಅಂಡ್ ಫ್ಲೋರಿಂಗ್ ಬಗ್ಗೆ ಹೇಳದ್ ಮರ್ತೋದೆ, ಎಂಟೈರ್ ಮನೆನೂ ಗ್ರಾನೈಟ್ ಫ್ಲೋರಿಂಗ್ ನೋಡ್ರಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ನಾಗ ಟೈಲ್ಸ್ ಎಲ್ಲ ರೆಡಿ ಆದ. ಆಲ್ಸೋ ಇದು ಗೆಸ್ಟ್ ಬೆಡ್ರೂಮ್, ಇದ್ರಾಗ ಬಾತ್ರೂಮ್ ಇರಲ್ಲ. ಸೊ ಬಾಜುನೇ ನಿಮ್ಗೆ ಒಂದು ಕಾಮನ್ ಬಾತ್ರೂಮ್ ಸಿಗ್ತದ. ಇಲ್ಲಿನೂ ಟೈಲ್ಸ್ ಅಂಡ್ ಎವ್ರಿಥಿಂಗ್ ಇಸ್ ರೆಡಿ. ಒಂದು ಸ್ವಂತ ಮನೆ ಇರೋದೇ ನಿಮ್ ಡ್ರೀಮ್ ಆಗಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ ಎ ಹೌಸ್. ಇವ್ರ ಹತ್ರ ಹೋಮ್ ಲೋನ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡ್ರಿ, ಈ ಮನೆನ ಸ್ವಂತ ಮಾಡಿ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall.
ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೈತ ಕಾರ್ಮಿಕ ವಿರೋಧಿ ರಾಜ್ಯ ಕೃಷಿ ಕಾಯ್ದೆಗಳನ್ನು ಹಾಗೂ ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಲು ನವೆಂಬರ್ 26ರಿಂದ 3 ದಿನಗಳವರೆಗೆ ಬೆಂಗಳೂರಿನಲ್ಲಿ ಬೃಹತ್ ರಾಜಭವನ ಚಲೋ ಮಹಾಧರಣಿ ಹಮ್ಮಿಕೊಂಡಿದೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ರಾಜ್ಯ ಮುಖಂಡ ಚಾಮರಾಜ ಪಾಟೀಲ್ ಹೇಳಿದರು. ರೈತ ಕಾರ್ಮಿಕ ವಿರೋಧಿ ರಾಜ್ಯ ಕೃಷಿ ಕಾಯ್ದೆಗಳನ್ನು ಹಾಗೂ ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಲು ನವೆಂಬರ್ 26ರಿಂದ 3 ದಿನಗಳವರೆಗೆ ಬೆಂಗಳೂರಿನಲ್ಲಿ ಬೃಹತ್ ರಾಜಭವನ ಚಲೋ ಮಹಾಧರಣಿ ಹಮ್ಮಿಕೊಂಡಿದೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ರಾಜ್ಯ ಮುಖಂಡ ಚಾಮರಾಜ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ರೈತ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವುದಾಗಿ ಹೇಳಿದ್ದು, ಇದೀಗ ಅಧಿಕಾರಕ್ಕೆ ಬಂದು 5 ತಿಂಗಳಾದರೂ ಈ ಬಗ್ಗೆ ಸರ್ಕಾರ ಮೌನ ತಾಳಿದೆ. ರೈತರಿಗೆ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನೀಡಲು ಸಮಿತಿ ರಚನೆ ಮಾಡಿದ್ದು, ಸಮಿತಿಯಲ್ಲಿ ತಮಗೆ ಬೇಕಿದ್ದವರನ್ನು ಸೇರಿಸಿದ್ದಾರೆ, ತಮಗೆ ಅನುಗುಣವಾಗುವಂತೆ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ದೇಶ ಮತ್ತು ರಾಜ್ಯದಲ್ಲಿ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ರದ್ದು ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನಿರ್ಲಕ್ಷ್ಯ ವಹಿಸಿದೆ. ಫಸಲ್ ಬಿಮಾ ಯೋಜನೆಯಡಿ ರೈತರಿಗೆ ಕಟ್ಟಿಕೊಂಡ ಕಂತಿಗೆ ಪರಿಹಾರವಿಲ್ಲ, ರೈತರನ್ನು ದೋಚುತ್ತಿದ್ದಾರೆ ಎಂದು ಕಿಡಿಕಾರಿದರು. ಫಸಲ್ ಬಿಮಾ ದೇಶದಲ್ಲಿ ದೊಡ್ಡ ಜಾಲವಾಗಿ ಬೆಳೆದಿದೆ. ವಿಮಾ ಕಟ್ಟಿಸಿಕೊಂಡವರಿಗೆ ಪರಿಹಾರ ನೀಡದೆ ಬೇರೆಯವರ ಖಾತೆಗೆ ಜಮಾ ಮಾಡಿದ್ದಾರೆ. ರಾಜ್ಯದಲ್ಲಿ ಮಾಫಿಯಾ ಆಗಿ ಬೆಳೆದಿದೆ. ರೈತರನ್ನೇ ಗುರಿಯಾಗಿಸಿಕೊಂಡು ದೋಚುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು. ಪಡಿತರ ಚೀಟಿಯಲ್ಲಿ ಜೋಳ, ರಾಗಿ, ಕಡಲೆ, ತೊಗರಿ ನೀಡಲು ಸರ್ಕಾರ ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಮಾಡಿದ ನಿರ್ಧಾರ ಮರುಪರಿಶೀಲನೆ ಮಾಡಬೇಕು. ರಾಜ್ಯದಲ್ಲಿ ರೈತರ, ಕಾರ್ಮಿಕರ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ನವೆಂಬರ್ 26ರಿಂದ 3 ದಿನ ಧರಣಿ ನಡೆಸಲಾಗುತ್ತದೆ. ಇದರಲ್ಲಿ ವಿಚಾರ ಸಂಕಿರಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗೋಷ್ಠಿಗಳು ಸೇರಿ ಇತರೆ ವಿಷಯ ಚರ್ಚೆ ನಡೆಯಲಿವೆ ಎಂದರು. ಈ ಧರಣಿಯಲ್ಲಿ ಜಿಲ್ಲೆಯಿಂದ ಸುಮಾರು 3,000 ಜನರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ದೆಹಲಿಯಲ್ಲಿ 1 ವರ್ಷಕ್ಕೂ ಅಧಿಕ ಕಾಲ ಒಂದು ಪ್ರತಿಭಟನೆ ನಡೆದ ಪರಿಣಾಮವಾಗಿ ಪ್ರಧಾನಮಂತ್ರಿಗಳು ಆ ಕಾನೂನುಗಳನ್ನು ವಾಪಸ್ ಪಡೆದರು. ಆದರೆ ಆ ಕಾನೂನುಗಳು ಪುನಃ ಹಿಂಬಾಗಿಲಿನಿಂದ ತರ್ತಕ್ಕಂಥ ಪ್ರಯತ್ನ ಇವತ್ತು ನಡೀತಾ ಇದೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಬಹಳ ತರಾತುರಿ ಮೇಲೆ ಆ ಕಾನೂನುಗಳನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಬಹಳ ಸಂಯುಕ್ತ ಹೋರಾಟದಿಂದ ಬಹಳ ದೊಡ್ಡ ಚಳವಳಿ ಬೆಂಗಳೂರು ಮತ್ತು ಇದರ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯಿತು. ಆ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಮ್ಮ ಹೋರಾಟದ ವೇದಿಕೆಗೆ ಬಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ 3 ಕೃಷಿ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡಿತೀವಿ ಅಂತಕ್ಕಂಥ ಖಚಿತ ಭರವಸೆ ನಮಗೆ ನೀಡಿತು. ಆದರೆ ಅಧಿಕಾರ ವಹಿಸಿಕೊಂಡು 5 ತಿಂಗಳ ಗತಿಸ್ತಾ ಬಂದರು. ಕೇವಲ APMC ಕಾನೂನನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ರು, ಅದು ರಾಜ್ಯಸಭೆಯಲ್ಲಿ ಬಿದ್ದೋಯ್ತು.
ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಇಲ್ಲ. ಉಳಿದ 2 ಕಾನೂನುಗಳನ್ನು ವಾಪಸ್ ಪಡಿಬೇಕು ಅನ್ನೋದ್ರ ಬಗ್ಗೆನೂ ಅವರಿಗೆ ಯಾವುದೇ ಚಿಂತೆ ಇಲ್ಲ. ಮತ್ತು ಕಾರ್ಮಿಕ ವಿರೋಧಿ ನೀತಿಗಳು ಕೂಡ ಜಾರಿಯಲ್ಲಿದ್ದಾವೆ. ಕೇಂದ್ರ ಸರ್ಕಾರ ಕೂಡ ರೈತರಿಗೆ ಬಹಳ ಅನುಕೂಲವಾಗತಕ್ಕಂತ ಒಂದು ಕಾನೂನು ಕನಿಷ್ಠ ಬೆಂಬಲ ಬೆಲೆ. ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಚೌಕಟ್ಟಿನಲ್ಲಿ ತರಲಿಕ್ಕೆ ಒಂದು ಸಮಿತಿ ಮಾಡ್ತೀವಿ ಅಂತ ಹೇಳಿತ್ತು. ಆದ್ರೆ ಸಮಿತಿಯಲ್ಲಿ ಯಾವುದೇ ಹೋರಾಟಗಾರರನ್ನ ಸೇರಿಸಿಕೊಳ್ಳದೆ ಕೇವಲ ಅನುಕೂಲ ಆಗುವಂತ ತಮ್ಮ ಮಾತು ಕೇಳತಕ್ಕಂಥವ್ರನ್ನ ಆ ಸಮಿತಿಯಲ್ಲಿ ಸೇರಿಸಿಕೊಂಡು ಅದು ಕಾನೂನು ಇನ್ನೂ ಏನಂದ್ರೆ ಜಾರಿಗೆ ಬಂದಿದೆ. ಇದಲ್ಲದೆ ಅನೇಕ ಸಮಸ್ಯೆಗಳು ಇವತ್ತು ರೈತರಿಗೆ. ವಿದ್ಯುತ್ ಸಮಸ್ಯೆ ಇದೆ, ಫಸಲ್ ಬಿಮಾ ಸಮಸ್ಯೆ ಇದೆ. ನೀವು ನೋಡಿದ್ರೆ ಹೋದ ವರ್ಷ ವಿಪರೀತ ಮಳೆಯಾಗಿ ಅತಿವೃಷ್ಟಿಯಾಗಿ ರೈತರು ಏನಂದ್ರೆ ಫಸಲ್ ಬಿಮಾ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಹಣ ತುಂಬಿದ ರೈತರಿಗೆ ಇದುವರೆಗೂ ಪರಿಹಾರ ಬಂದಿಲ್ಲ. ಬದಲಾಗಿ ಏನಂದ್ರೆ ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಮಾಫಿಯಾ ಇದರಲ್ಲಿ ಕಾರ್ಪೊರೇಟ್ ಕಂಪನಿಗಳು ಶಾಮೀಲಾಗಿ ನಿಜವಾದ ರೈತರಿಗೆ ಪರಿಹಾರ ಸಿಗದೆ ಬೇರೊಬ್ಬರಿಗೆ ಪರಿಹಾರ ಸಿಕ್ಕಂತ ಉದಾಹರಣೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇದೆ. ಅದು ಬರೀ ರಾಯಚೂರು ಜಿಲ್ಲೆಯಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಮಾಫಿಯಾ ಇದೆ. ರೈತರ ಜೇಬಿನಿಂದ ವ್ಯವಸ್ಥಿತವಾಗಿ ಹಣ ಕಿತ್ತುಕೊಳ್ಳುವಂತ ಯೋಜನೆ ಆಗಿದೆ ಇದು. ಅದನ್ನ ಏನಂತಂದ್ರೆ ರೈತ ಸ್ನೇಹಿಯಾಗಿ ಮಾಡಬೇಕು. ಇವತ್ತು ಬರಗಾಲ ಬಿದ್ದಿದೆ, ಕೇಂದ್ರ ಸರ್ಕಾರ ಇದುವರೆಗೂ ಏನಾದರೂ ಪರಿಹಾರ ಕೊಟ್ಟಿಲ್ಲ. ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ರು ಅದು ಯಾವುದೇ ಒಂದು 5 ಪೈಸಾ ರೈತರಿಗೆ ಬಂದಿಲ್ಲ. ಫಸಲ್ ಬಿಮಾ ಇಲ್ಲ, ಇನ್ಪುಟ್ ಸಬ್ಸಿಡಿ ಇಲ್ಲ, ಯಾವುದೂ ಇಲ್ಲ. ಹಿಂಗಾಗಿ ಇವತ್ತು ಕೃಷಿ ಕ್ಷೇತ್ರ ಏನಂದ್ರೆ ಬಹಳ ಸಂಕಷ್ಟದಲ್ಲಿದೆ. ಎರಡೂ ಸರ್ಕಾರಗಳಿಗೆ ಇವತ್ತು ನಾವು ತೀವ್ರವಾದಂತಹ ಎಚ್ಚರಿಕೆ ಕೊಡುವ ಒಂದು ಉದ್ದೇಶದಿಂದ 26 ನವೆಂಬರ್ 26, 27, 28ರಂದು ಎಲ್ಲಾ ಸಂಘಟನೆಗಳು ಸೇರಿ 140ಕ್ಕೂ ಅಧಿಕ ಸಂಘಟನೆಗಳು ಸೇರಿ 3 ದಿನ ಫ್ರೀಡಂ ಪಾರ್ಕ್ ನಲ್ಲಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಹಳ ದೊಡ್ಡ ಧರಣಿಯನ್ನು, ಮಹಾಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಧರಣಿಯಲ್ಲಿ ವಿಚಾರ ಸಂಕಿರಣಗಳು ನಡೀತವೆ. 3 ದಿವಸದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಜೊತೆಗೆ ಹೋರಾಟದ ಹಾಡುಗಳು, ವಿಧ ವಿಧವಾದಂತಹ ಕಾರ್ಯಕ್ರಮಗಳು 3 ದಿವಸದಲ್ಲಿ ನಡೀತದೆ. ಈ 3 ದಿವಸ ಬೆಂಗಳೂರಿನ ಮಹಾಧರಣಿಯಲ್ಲಿ ರಾಯಚೂರು ಜಿಲ್ಲೆಯಿಂದ ನಾವು ಈಗಾಗಲೇ ಎಲ್ಲ ಸಂಘಟನೆಯವರು ಪೂರ್ವಭಾವಿ ಒಂದು ಸಭೆ ಸೇರಿ ತೀರ್ಮಾನ ಮಾಡಿದ್ದೀವಿ. 3,000 ಜನ ಈ ಒಂದು ಧರಣಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ಎಲ್ಲ ಸಂಘಟನೆಗಳು ಇವತ್ತು ಸಂಯುಕ್ತ ಹೋರಾಟದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ 3,000 ಜನ ಆ ಒಂದು ಧರಣಿಯಲ್ಲಿ ಭಾಗವಹಿಸಬೇಕಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಮತ್ತು ಏನಂತಂದ್ರೆ ಸರ್ಕಾರ, ಈಗಿದ್ದಂತ ಸರ್ಕಾರ ಏನು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಒಂದು ಗ್ಯಾರಂಟಿ ಬಹಳ ಮಹತ್ವದ ಏನಂತಂದ್ರೆ ಅದರಲ್ಲಿ ಪಡಿತರ ಇವತ್ತು 170 ರೂಪಾಯಿ 5 ಕೆಜಿ ಅಕ್ಕಿ ಬದಲು 170 ರೂಪಾಯಿ ಕೊಡುತ್ತೀರಿ. ಅದ್ರ ಬದಲು ಒಂದು ಕುಟುಂಬಕ್ಕೆ 5 ಕೆಜಿ ಅಕ್ಕಿ, 5 ಕೆಜಿ ಜೋಳ ಅಥವಾ ರಾಗಿ, 1 ಕೆಜಿ ಕಡಲೆಕಾಯಿ ಎಣ್ಣೆ, 1 ಕೆಜಿ ತೊಗರಿಬೇಳೆ ಕೊಡಬೇಕಂತ ನಮ್ಮ ಆಗ್ರಹ ಇದೆ. ಇದರಿಂದ ಪೌಷ್ಟಿಕಾಂಶನೂ ಕೊಟ್ಟಂಗಾಗ್ತದ. ಮತ್ತೆ ರೈತರಿಗೆ ಕೆಲವು ಬೆಳೆಗಳಿಗಾದ್ರೂ
ಕನಿಷ್ಠ ಬೆಂಬಲ ಬೆಲೆ ಕೊಟ್ಟಂಗೆ ಆಗ್ತದ? ಇವನ್ನೆಲ್ಲ ಪೂರೈಕೆ ಮಾಡೋದಕ್ಕೆ ಸಾಕಷ್ಟು ನಮ್ಮಲ್ಲಿದೆ. ರಾಗಿ 11 ಲಕ್ಷ ಟನ್ನು ಅವೈಲಬಿಲಿಟಿ ಇದೆ, ಜೋಳ 7 ಲಕ್ಷ ಟನ್ ಇದೆ, ತೊಗರಿ 7 ಲಕ್ಷ ಟನ್ ಇದೆ. ಯಾವುದಕ್ಕೂ ಕೊರತೆ ಇಲ್ಲ. ಆ 170 ರೂಪಾಯಿ ಕೊಟ್ರೆ ಏನಂತಂದ್ರೆ 9,020 ಕೋಟಿ ಆಗ್ತದೆ. ಇದು ನಾವೇನಂತಂದ್ರೆ ಇನ್ನು ಅದಕ್ಕಿಂತ ಹೊರಗಡೆ ಆಗ್ತದೆ, 7,800 ಕೋಟಿ ಆಗ್ತದೆ. ಸರ್ಕಾರ ಏನಂದ್ರೆ ತಾನು ಮಾಡಿದಂತ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಿ ನಾವು ಕೊಟ್ಟಂತ ಸಲಹೆಯನ್ನ ಸ್ವೀಕಾರ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಎನ್ಎಸ್ ವೀರೇಶ್ ಮಾತನಾಡಿ, ರೈತ ಮತ್ತು ಕಾರ್ಮಿಕರ ಸಮಸ್ಯೆಗಳು ಸೇರಿದಂತೆ ಆಶಾ ಅಂಗನವಾಡಿ ಸೇರಿ ಅನೇಕ ಬೇಡಿಕೆ ಇಟ್ಟುಕೊಂಡು ಧರಣಿ ನಡೆಯಲಿದೆ. ಕಾರ್ಮಿಕರಿಗೆ ಕನಿಷ್ಠ 26,000 ವೇತನ ನಿಗದಿಪಡಿಸಬೇಕು, ಆದರೆ 18,000ಕ್ಕೆ ನಿಲ್ಲಿಸಲು ಸರ್ಕಾರ ಮುಂದಾಗಿದೆ. ಕಾರ್ಮಿಕರ ಕೆಲಸದ ವೇತನವನ್ನು 8 ರಿಂದ 12 ಗಂಟೆ ಹೆಚ್ಚಳ ಮಾಡಿ ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿದೆ. 8 ಗಂಟೆಗೆ ಮಾತ್ರ ನಿಗದಿಪಡಿಸಬೇಕು. ಕಟ್ಟಡ ಕಾರ್ಮಿಕರ ಸೆಸ್ಅನ್ನು ಇತರರಿಗೆ ಬಳಕೆಯಾಗುತ್ತಿದೆ. ಲ್ಯಾಪ್ಟಾಪ್ ಖರೀದಿ ಸೇರಿದಂತೆ ಅನ್ಯ ಖರ್ಚುಗಳಿಗೆ ಬಳಕೆಯಾಗುತ್ತಿದೆ. ಅರ್ಹ ಕಾರ್ಮಿಕರಿಗೆ ದೊರೆಯುತ್ತಿಲ್ಲ. ಇತರೆ ಉಪಕರಣಗಳ ಖರೀದಿ ಮಾಡುತ್ತಿದ್ದು ಕಟ್ಟಡ ಕಾರ್ಮಿಕರಿಗೆ ಸಿಗದಂತೆ ಮಾಡುತ್ತಿದ್ದಾರೆ ಎಂದರು. ನರೇಗಾ ಯೋಜನೆಯಡಿ 200 ದಿನಗಳವರೆಗೆ ಕೆಲಸ, 600 ಕೂಲಿ ಕೊಡಬೇಕು. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಜೀವನ ನಡೆಸಲು ಕಷ್ಟಕರವಾಗಿದೆ. ಕೇಂದ್ರೀಯ ತೆರಿಗೆ ಇಳಿಕೆ ಮಾಡಬೇಕು. ಅರಣ್ಯ ಹಕ್ಕು ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ಅಕ್ಷದಾಸೋಹ, ಆಶಾ ಅಂಗನವಾಡಿ, ಗ್ರಾಮ ಪಂಚಾಯತ್ ನೌಕರರ ವೇತನ, ಕೆಲ ಯೋಜನೆಗಳ ಖಾಸಗೀಕರಣ ನೀತಿಗಳನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಕೆಜಿ ವೀರೇಶ್, ಡಿಎಸ್ ಶರಣಬಸವ, ಆಂಜನೇಯ ಕುರುಬುದೊಡ್ಡಿ, ಬಿ ಬಸವಲಿಂಗಪ್ಪ ಹಟ್ಟಿ, ಮಾರಪ್ಪ ಹರವಿ ಸೇರಿದಂತೆ ಅನೇಕರಿದ್ದರು. ಪ್ರಸಾದ್ ಮದ್ಲಾಪುರ್ ಕೊಲೆ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಎಲ್ಲಾ ಆರೋಪಿಗಳನ್ನು ಬಂಧಿಸಬೇಕು. ಪ್ರಸಾದ್ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಲು ಒತ್ತಾಯಿಸಿ ನವೆಂಬರ್ 16ರಂದು ಮಾನ್ವಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಎಂ ವಿರೂಪಾಕ್ಷಿ ಹೇಳಿದರು. ಮದ್ಲಾಪುರದ ಪ್ರಸಾದ್ ಕೊಲೆ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಎಲ್ಲಾ ಆರೋಪಿಗಳನ್ನು ಬಂಧಿಸಬೇಕು. ಪ್ರಸಾದ್ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಲು ಒತ್ತಾಯಿಸಿ ನವೆಂಬರ್ 16ರಂದು ಮಾನ್ವಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಎಂ ವಿರೂಪಾಕ್ಷಿ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮದ್ಲಾಪುರಿನ ಪ್ರಸಾದ್ನ ಕೊಲೆ ಮಾಡಿದ್ದು ಕೇವಲ 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲಾ ಆರೋಪಿಗಳನ್ನು ಬಂಧಿಸಬೇಕು. ಈ ಪ್ರಕರಣ ಸಿಬಿಐಗೆ ವಹಿಸಬೇಕು. ಈ ಅಂಗವಾಗಿ ನವೆಂಬರ್ 16ರಂದು ನಾಳೆ ಮಾನವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ. ರಾಯಚೂರಿನಿಂದ 1,000ಕ್ಕೂ ಅಧಿಕ ಬೈಕ್ ರ್ಯಾಲಿ ಮೂಲಕ ತೆರಳಲಾಗುತ್ತಿದೆ ಎಂದರು. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು, ಸಮುದಾಯದ ಮುಖಂಡರು ಭಾಗವಹಿಸಲಿದ್ದಾರೆ. ಜಿಲ್ಲೆಯಲ್ಲಿ ದಲಿತರ ಮೇಲೆ ದಾಳಿ, ದೌರ್ಜನ್ಯಗಳು ಹೆಚ್ಚಾಗಿವೆ. ಇವುಗಳಿಗೆ ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದ್ದು ದಲಿತರಿಗೆ ರಕ್ಷಣೆ ನೀಡಬೇಕಾಗಿದೆ ಎಂದು ತಿಳಿಸಿದರು. ಮಾನ್ಯದಲ್ಲಿ ಅಂದ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ದಲಿತ ಸಮಾಜದ ಸಂಘಟನೆಗಳು, ವಿವಿಧ ಪಕ್ಷದ ಮುಖಂಡರುಗಳ ಸಭೆಗಳನ್ನು ಕರೆದು ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. ರಾಯಚೂರಿನಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷದ ಜನತಾದಳ, ಕಾಂಗ್ರೆಸ್, ಬಿಜೆಪಿ, ಬಿಎಸ್ಪಿ, ಇನ್ನಿತರ ಪಕ್ಷದ ಮುಖಂಡರುಗಳು, MRHS, ದಂಡೋರ, ಚಲವಾರ ಸಂಘಟನೆ, ದಲಿತ ಸಂಘ ಸಮಿತಿ, ಹಲವಾರು ಮುಖಂಡರು, ನಮ್ಮ ಸಮಾಜದ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಕೂಡ ಸಭೆ ಸೇರಿ 16ರ ಸಾಮಾಜಿಕ ಸಾಮರಸ್ಯ ಸೌಹಾರ್ದದ ರ್ಯಾಲಿಗೆ ರಾಯಚೂರಿನಿಂದ ಸುಮಾರು 1,000ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳ ಮೂಲಕ ಮತ್ತು ಹಲವಾರು ಗಾಡಿಗಳನ್ನು ಮಾಡಿಕೊಂಡು ಹೋಗಬೇಕಂತಕ್ಕಂಥ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಮಾನ್ವಿ, ಸಿಂಧೂರು, ಲಿಂಗಸೂರು, ಮಸ್ಕಿ, ದೇವದುರ್ಗ ಎಲ್ಲ ಕಡೆಯಿಂದ ಸಮಾಜದ ಬಂಧುಗಳು ನಾಳೆ 16ನೇ ತಾರೀಕಿಗೆ ಮಾನ್ವಿಯಲ್ಲಿ ಸಮಾವೇಶಗೊಂಡು ಕೊಲೆ ಮಾಡಿರ್ತಕ್ಕಂಥ ಅಪರಾಧಿಗಳನ್ನು ಕೂಡಲೇ ಬಂಧಿಸಬೇಕಂತಕ್ಕಂಥ
ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 7 ಜನರನ್ನು ಮಾತ್ರ ಬಂಧಿಸಿರ್ತಕ್ಕಂಥದ್ದು. ಇನ್ನುಳಿದ ಅಪರಾಧಿಗಳ ತನಿಖೆಯಲ್ಲಿದ್ದೀವಿ, ಬಂಧಿಸ್ತೀವಿ ಅಂತಕ್ಕಂಥ ಹೇಳಿಕೆಯನ್ನ ಪೊಲೀಸ್ ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡಲೇ ಬಂಧಿಸಿ ಮತ್ತು ಸತ್ತಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾಳೆ ಸುಮಾರು 10,000ಕ್ಕೂ ಹೆಚ್ಚು ಸಮಾಜದ ಜನರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಮ್ಮ ಮೂಲಕ ನಾವು ಇಡೀ ಜಿಲ್ಲೆಯ ಎಲ್ಲ ಪಕ್ಷಗಳಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳು ಯಾವುದೇ ಸಂಘಟನೆಯಲ್ಲಿ ಇರಲಿ, ಇವತ್ತು ನಮ್ಮ ಸಮಾಜದ ಒಬ್ಬ ಯುವ ಮುಖಂಡನ ಬರ್ಬರ ಕೊಲೆಯನ್ನ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು, ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ದಲಿತರ ಮೇಲೆ ಇಂಥ ಯಾವುದೇ ಘಟನೆಗಳು ನಡೀಬಾರದಂತಕ್ಕಂಥದ್ದಾದರೆ ಈ ಒಂದು ಸೌಹಾರ್ದದ ರ್ಯಾಲಿಯಲ್ಲಿ ಇಡೀ ಸಮಾಜದ ಪ್ರತಿಯೊಬ್ಬ ಯುವಕರು, ಸಂಘಟನೆಕಾರರು, ರಾಜಕಾರಣಿಗಳು, ರಾಜಕೀಯ ವ್ಯಕ್ತಿಗಳು ದಯವಿಟ್ಟು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಮುಖಂಡ ಬಾಲಸ್ವಾಮಿ ಕೂಡ್ಲಿ ಮಾತನಾಡಿ, ಪ್ರಸಾದ್ ಮದ್ಲಾಪುರ ಕೊಲೆ ಪ್ರಕರಣದಲ್ಲಿ ಇರುವ ಎಲ್ಲ ಆರೋಪಿಗಳನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಹೋರಾಟ ಕೇವಲ ಪ್ರಸಾದ್ ಮದ್ಲಾಪುರ ಕೊಲೆ ಪ್ರಕರಣವಲ್ಲದೆ ಎಲ್ಲ ಜಾತಿ ಜನಾಂಗದವರ ಮೇಲೆ ನಡೆಯುತ್ತಿರುವ ಹಲ್ಲೆ, ದೌರ್ಜನ್ಯ, ಹಿಂಸೆಗಳಿಗೆ ಕಡಿವಾಣ ಹಾಕಬೇಕಿದೆ. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳು ನಡೆಯುತ್ತಿವೆ. ಪ್ರಸಾದ್ ಮದ್ಲಾಪುರ ಕೊಲೆ ಪ್ರಕರಣ ಮುಖ್ಯ ಆರೋಪಿಗೆ ರಕ್ಷಣೆ ನೀಡುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಪ್ರಸಾದ್ ಅವರು ಇಡೀ ತಾಲೂಕಾದ್ಯಂತವಾಗಿ ಸಾಮಾಜಿಕ ಸೇವೆ ಜೊತೆಗೆ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದ ಇದನ್ನು ಸಹಿಸದ ಕೆಲವರು ಇಂತಹ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ನಾಳೆ ನಡೆಯುವ ಪ್ರತಿಭಟನಾ ರ್ಯಾಲಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಸುಮಾರು 15,000 ಜನರು ಭಾಗವಹಿಸಲಿದ್ದಾರೆ. ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಈಗಾಗಲೇ ಹೇಳಿದಂತೆ ಪ್ರಸಾದನ ಕೊಲೆ ಯಾಕಾಯಿತು ಅನ್ನೋದ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಬಟ್ ಆ ವ್ಯಕ್ತಿ ಯಾವುದೇ ಅಪರಾಧ ಮಾಡಿರಲಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ. ಪ್ರತಿಯೊಂದು ಜಾತಿ ಜನಾಂಗಕ್ಕೆ ಸಮಾಜ ಸೇವೆಯ ಮೂಲಕ ಸರ್ಕಾರದ ಯೋಜನೆಗಳನ್ನ, ಬ್ಯಾಂಕ್ ಯೋಜನೆಗಳನ್ನ ಅವರ ಮನೆಗೆ ಮುಗಿಸುವಂತ ಕೆಲಸ ಮಾಡುತ್ತಾ ತನ್ನ ನಾಯಕತ್ವವನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಅಥವಾ ಹೊರಹೊಮ್ಮಿದ್ದಾರೆ. ಆದರೆ ಅದರ ಜೊತೆಗೆ ರಾಜಕೀಯವಾಗಿ ಕೂಡ ತನ್ನ ನಾಯಕತ್ವವನ್ನು ಬೆಳೆಸಿಕೊಂಡು ಮುಂದುವರಿತಾ ಇದ್ದಾರೆ. ಕೆಲವೊಂದು ದುಷ್ಟ ಶಕ್ತಿಗಳು ಒಬ್ಬ ದಲಿತ ವ್ಯಕ್ತಿ ಸಮಾಜದಲ್ಲಿ ನಮಗಿಂತೂ ಮೇಲಾಗಿ ತನ್ನ ನಾಯಕತ್ವವನ್ನು ಎಲ್ಲ ಜಾತಿಯ ಜನಾಂಗದವರು ಒಪ್ಪುವಂತ ರೀತಿಯಲ್ಲಿ ಬೆಳೆತೇ ಇದ್ದಾನೆಂಬ ಹೊಟ್ಟೆ ಉರಿಯಿಂದ, ಹೊಟ್ಟೆ ಕಿಚ್ಚಿನಿಂದ ಆತನ ಕೊಲೆಗೆ ಸಂಚು ರೂಪಿಸಿ ಆತನನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು ಬಹಳ ಸ್ಪಷ್ಟ ಚಿತ್ರಣ. ಅದಕ್ಕೋಸ್ಕರ ನಾವು ಇವತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರಸಾದನಿಗೆ ಆದಂತ ಆ ಘಟನೆ ಕೇವಲ ದಲಿತರು ಮಾತ್ರ ಖಂಡಿಸುವಂಥದ್ದಲ್ಲ, ಸಮಾಜ ಸೇವೆಯನ್ನು ಒಪ್ಪಿಕೊಳ್ಳುವಂತ ಮತ್ತು ಪ್ರಗತಿಪರ ಕಾರ್ಯಗಳನ್ನು ಒಪ್ಪಿಕೊಳ್ಳುವಂತ ಪ್ರತಿಯೊಂದು ಜಾತಿ ಜನಾಂಗದವರು, ಸಂಘಟನೆಯವರು ಇದನ್ನು ಖಂಡಿಸುವಂತ ನಿಟ್ಟಿನಲ್ಲಿ ತಮ್ಮ ಸ್ಪಂದನೆ ನೀಡಬೇಕಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನು 14ನೇ ತಾರೀಕು ಈ ತಿಂಗಳ ನಾಳೆ ಏನು ಪ್ರತಿಭಟನಾ ರ್ಯಾಲಿ ಇದೆ, ಸರಿಸುಮಾರು 15,000 ಜನರು ಸೇರಿಕೊಂಡು ಪ್ರತಿಭಟನೆ ಮೂಲಕ ಜನಾಂಗಕ್ಕೆ, ಪ್ರಸಾದನ ಕುಟುಂಬಕ್ಕೆ ಮತ್ತು ಪ್ರತ್ಯಕ್ಷ ಕೊಲೆಯನ್ನ ನೋಡಿದಂತ ಒಬ್ಬ ಸಾಕ್ಷಿಯನ್ನ
ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಒತ್ತಾಯ ಇರುತ್ತೆ. ಅದರ ಜೊತೆಗೆ ಏನು ಕುಟುಂಬದ ಸದಸ್ಯರಿಗೆ, ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಈಗಾಗಲೇ ಪುನಃ ಕೊನೆಯಾದ ನಂತರ ಕೂಡ ಧಮಕಿ ಹಾಕುವಂತ ಕೆಲಸ ಆಗ್ತಾ ಇದೆ. ಸಾಕ್ಷಿಗಳ ಮೇಲೆ, ಕುಟುಂಬದವರ ಮೇಲೆ ಅದನ್ನು ನಿಲ್ಲಿಸುವಂತ ಕೆಲಸ ಆಗಬೇಕು. ಏನು ತನ್ನ ಗಂಡನನ್ನು ಕಳೆದುಕೊಂಡಂತ ಶ್ರೀಮತಿ ಪ್ರಸಾದ್ ಅವರಿಗೆ ವಿಶೇಷ ರೀತಿಯಲ್ಲಿ ಪರಿಗಣಿಸಿ ಸರ್ಕಾರ ಆಕೆಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಕುಟುಂಬದ ನಿರ್ವಹಣೆಗೋಸ್ಕರ ಒಂದು 5 ಎಕರೆ ಭೂಮಿಯನ್ನ ಮಂಜೂರು ಮಾಡಬೇಕು ಎಂಬ ಬೇಡಿಕೆಯನ್ನು ಕೂಡ ನಾವು ಈ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಿದ್ದೇವೆ, ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ನಾವು ಈ ಪ್ರತಿಭಟನೆ ಮೂಲಕ ಕೊಡಬೇಕಾಗಿದೆ. ಕೊಲೆ ಮಾಡಿದಂಥವರು ಯಾವ ಜಾತಿಗೆ ಸೇರಿದರೋ, ಎಲ್ಲಿ ಸೇರಿದರೋ ಅದು ಮುಖ್ಯ ಆಗಲ್ಲ. ಈ ಕೊಲೆ ಮಾಡಿದವರಿಗೆ ಈ ಕೊಲೆ ಹಿಂದಿರುವಂತಹ ಜಾಲವನ್ನು ಭೇದಿಸುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ಉನ್ನತ ತನಿಖೆಗಳು ಆದಾಗ ಮಾತ್ರ ಇದರ ಹಿನ್ನೆಲೆ, ಇದರ ಜಾಲ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ನಾವು ಈ ಪ್ರತಿಭಟನೆಯಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ದರಿಂದ ಸರ್ಕಾರ ಈ ಕೊಲೆಯನ್ನ ಕೇವಲ ವೈಯಕ್ತಿಕವಾದಂತಹ ಕೊಲೆ ಅಥವಾ ಘಟನೆ ಅಂತ ಭಾವಿಸಬಾರದು. ಇದೊಂದು ವಿಶೇಷವಾದಂತಹ ಘಟನೆ ಅಂತ ಇದನ್ನ ಸರ್ಕಾರ ಪರಿಗಣಿಸಿದಾಗ ಮಾತ್ರ ಮುಂದೆ ಆಗಬಾರದಂತ ಘಟನಾವಳಿಗಳನ್ನು ಅಥವಾ ಇನ್ನಿತರ ಸಮಾಜ ಸೇವೆ ಮಾಡುವಂತ ವ್ಯಕ್ತಿಗಳಿಗೆ, ಯುವಕರಿಗೆ ಅಥವಾ ರಾಜಕೀಯದಲ್ಲಿ ಬೆಳೆದಿರುವಂತಹ ಯುವ ಮುಖಂಡರುಗಳಿಗೆ ಮತ್ತು ದಲಿತ ಚಳವಳಿ ಪ್ರಾರಂಭವಾಗಿ 40 ವರ್ಷ ಇತಿಹಾಸದಲ್ಲೇ ಈ ಮದ್ದಾಪುರದಲ್ಲಿ ಆಗಿರುವ ಘಟನೆ ಪ್ರಥಮ. ಎಲ್ಲಿನೂ ದಲಿತ ಸಂಘಟನೆ ಕಾರ್ಯಕರ್ತರು ಹೋರಾಟಗಾರರ ಮೇಲೆ ಎಲ್ಲಿನೂ ಕೊನೆಯಾಗಿಲ್ಲ. ಇದು ರಾಯಚೂರಲ್ಲಿ ಪ್ರಾರಂಭಿಸಿದ್ದಾರೆ. ಇದರಿಂದ ದೊಡ್ಡ ಕೈವಾಡವಿದೆ. ಇದರಿಂದ ಯಾರಾಗಿದೆ ಅಂತೇಳಿ ರಾಯಚೂರು ಜಿಲ್ಲೆಯ ಪೊಲೀಸರಿಗೆ ಪತ್ತೆ ಹಚ್ಚಲು ಆಗ್ತಾ ಇಲ್ಲ. ಈಗಾಗಲೇ 7 ಜನರು ಬಂಧಿಸಿ ಇನ್ನೂ 7 ಜನರು ಬಂಧಿಸಲು ವಿಫಲರಾಗಿದ್ದಾರೆ. ಇದರಿಂದ ಎಸ್ಪಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ರಾಯಚೂರಿಗೆ ಬಂದಾಗಲಿಂದ ದಲಿತರ ಮೇಲೆ ಹಲ್ಲೆಗಳು, ಕೊಲೆಗಳು ಜಾಸ್ತಿ ಆಗ್ತವೆ. ಅವರು ಇದರಲ್ಲಿ ಪತ್ತೆ ಹಚ್ಚಲು ವಿಫಲರಾಗಿದ್ದಾರೆ. ಇದರಿಂದ ಸಿಒಡಿ ತನಿಖೆ ಆದರೆ ಮಾತ್ರ ಅಥವಾ SIT ತನಿಖೆ ಆದರೆ ಮಾತ್ರ ಇದಕ್ಕೆ ಸರಿಯಾದ ಅಪರಾಧಿಗಳನ್ನು ಬಂಧಿಸಲಾಗ್ತದೆ. ಇದರಿಂದ ಯಾರು ಇದಕ್ಕೆ ಬಲವಾದ ಕಾರಣಗಳು, ರಾಜಕೀಯ ಕಾರಣವಿದೆ, ಷಡ್ಯಂತ್ರವಿದೆ. ಆ ಷಡ್ಯಂತ್ರವನ್ನು ಪತ್ತೆ ಹಚ್ಚಿ ಇದರಿಂದ ಯಾರು ಅದಕ್ಕೆ ಪ್ರಚೋದನೆ ಮಾಡಿದ್ದಾರೆ ಅವರನ್ನು ಮತ್ತು ಕೊಲೆಗಳನ್ನು ಪತ್ತೆ ಹಚ್ಚಬೇಕಂತ ಹೇಳಿ ನಾನು ಈ ಗೋಷ್ಠಿ ಮೂಲಕ ತಾವು ಹೇಳುತ್ತಾ ಎಲ್ಲ ದಲಿತ ಸಂಘಟನೆ ಮುಖಂಡರುಗಳು, ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಅಸ್ಪೃಶ್ಯ ಸಮಾಜಗಳು ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖಾಂತರ ನಾನು ನಿಲ್ಲಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನರಸಿಂಹ ಮಾಡಗಿರಿ, ಪಿ ಯಲ್ಲಪ್ಪ, ಭೀಮಣ್ಣ ಮಂಚಾಲ್, ಅಮ್ಮಣ್ಣ ಆರೋಳಿ ಸೇರಿದಂತೆ ಅನೇಕರಿದ್ದರು. ಸಾಲ ಬಾಧೆ ತಾಳಲಾರದೆ ರೈತನೋರ್ವ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಗೋನಾಳ ಗ್ರಾಮದಲ್ಲಿ ನಡೆದಿದೆ. ಸಾಲ ಬಾಧೆ ತಾಳಲಾರದೆ ರೈತನೋರ್ವ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಗೋನಾಳ ಗ್ರಾಮದಲ್ಲಿ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡ ರೈತ ಬಸವರಾಜ್ 55 ವರ್ಷ ಎಂದು ತಿಳಿದು ಬಂದಿದೆ. 6 ಲಕ್ಷ ರೂಪಾಯಿ ಸಾಲ ಮಾಡಿ 5 ಎಕರೆ ಜಮೀನಿನಲ್ಲಿ ತೊಗರಿ ಹತ್ತಿ ಬೆಳೆ ಬೆಳೆದಿದ್ದ. ಬೆಳೆ ಕೈಕೊಟ್ಟಿದ್ದು ಸಾಲಬಾಧೆ ತಾಳದೆ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕ್ರಿಮಿನಾಶಕ ಸೇವಿಸಿ ರೈತನನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಬರಗಾಲ ಹಾಗೂ ಸಾಲ ಬಾಧೆಯಿಂದ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹ. ನಿಸ್ವಾರ್ಥ ಪ್ರಾಮಾಣಿಕತೆ ಕಳಕಳಿಯಿಂದ ಮಾತ್ರ ಸಹಕಾರ ಸಂಘದ ಉಳಿಯಲು ಸಾಧ್ಯ. ಡಾ. ಶರಣಪ್ರಕಾಶ್ ಪಾಟೀಲ್. ಜಿಲ್ಲೆಯಲ್ಲಿ ಬರ ಪ್ರದೇಶಕ್ಕೆ ಸಚಿವ ಶರಣಪ್ರಕಾಶ್ ಭೇಟಿ ಪರಿಶೀಲನೆ. ಮಳೆಯಿಂದ 5100 ಹೆಕ್ಟೇರ್ ಭತ್ತ, ಮಳೆ ಇಲ್ಲದೆ 2,15,000 ಹೆಕ್ಟೇರ್ ಮುಂಗಾರು ಬೆಳೆ ಹಾನಿ. ರೈತ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಬೆಂಗಳೂರಿನಲ್ಲಿ ನವೆಂಬರ್ 26ರಿಂದ 3 ದಿನ ರಾಜಭವನ್ ಚಲೋ ಮಹಾಧರಣಿ. ಚಾಮರಸ್ಮಾಲಿ ಪಾಟೀಲ್. ಪ್ರಸಾದ್ ಕೊಲೆ ಖಂಡಿಸಿ ನವೆಂಬರ್ 16ರಂದು ಮಾನ್ವಿಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ಎಂ ವಿರೂಪಾಕ್ಷಿ.
ಮತ್ತು ಸಾಲಬಾಧೆ, ರೈತ ಕ್ರಿಮಿನಾಶಕ ಸೇವಿಸಿ ಆತ್ಮಹತ್ಯೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಮಸ್ತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಎನ್ಎಸ್ ಬೋಸರಾಜ್, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಸಭಾನಾಯಕರು, ಕರ್ನಾಟಕ ವಿಧಾನ ಪರಿಷತ್ತು. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಸನಗೌಡ ದದ್ದಲ್, ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ರವೀಂದ್ರ ಜಾಲ್ದರ್, ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸಾಜಿದ್ ಸಮೀರ್, ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ಮಹಮ್ಮದ್ ಶಾಲಂ, ಮಾಜಿ ನಗರಸಭೆ ಸದಸ್ಯರು, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಬಿ ರಮೇಶ್, ನೂತನ ನಗರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಭಾಗ, ರಾಯಚೂರು. ನಗರದ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು. ಶ್ರೀ ವಿಜಯಲಕ್ಷ್ಮಿ ಟಿಬಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು: ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.